ಕೋಮು ಗಲಭೆನ ಮಾಡುವಂತ ಕಿಡಿಗೇಡಿಗಳಿವರು. ಇವರಿಂದನೇ ಇವತ್ತು ಹಿಂದೂ ಮುಸ್ಲಿಮ್ಸ್ ಅಂತ ಜಗಳಗಳು ನಡೆಯೋದು, ಮತ್ತೆ ದಲಿತರ ಕೇರಿಗಳಲ್ಲಿ ಅಟ್ರಾಸಿಟೀಸ್ ಆಗೋದು. ಈ ಜಿಲ್ಲೆಯಿಂದ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಈ 85% ಜನ ಎಲ್ಲ ದೇಶದ್ರೋಹಿಗಳಂತೆ. ಇವ್ರೇನ್ 3% ಇದಾರೆ, ಇವ್ರು ಮಾತ್ರ ದೇಶಾಭಿಮಾನಿಗಳಂತೆ. ಈ ಜಾತಿ ಭೇದದ ವಿಷ ಬೀಜನ ಬಿತ್ತಿ ಕೋಮು ಗಲಭೆಗೆ ಕಾರಣಕರ್ತರಾಯ್ತಿದ್ದಾರೆ. ಇದ್ರ ಹಿಂದ್ಗಡೆ ಯಾರು ಕುಮ್ಮ ಕೊಡ್ತಾವ್ರಿ ಇವರಿಗೆ? ಅಣ್ಣ ತಮ್ಮ ಹಂಗೆ ನಾವು ಬಾಳ್ತಾ ಇದೀವಿ, ಹಂಗೆ ಬಾಳ್ಬೇಕು ನಮ್ಮ ಇಂಡಿಯಾ ದೇಶದಲ್ಲಿ. ಹೇಳ್ಬಿಟ್ಟು ನಮಗೆ ಅಸಮಾಧಾನ ಮತ್ತು ಕೋಮಗಲಭೆ ಹಾಗೂ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲ ದಲಿತ ಮುಖಂಡರುಗಳು, ಈ ಹಾಸನ ಜಿಲ್ಲಾ ದಲಿತ ಮುಖಂಡರುಗಳು ಒಗ್ಗಟ್ಟಾಗಿ ಅವನ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಹೆಸರು HP ಶಂಕರರಾಜು ಅಂತ. ನನ್ನ ದಲಿತ ಸಂಘಟನೆಯ ಮುಖಂಡ ಹಾಸನ ಜಿಲ್ಲೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರು ಮತ್ತು ಮುಸ್ಲಿಮ್ಸ್ ಮುಖಂಡರು ಮತ್ತು ಹಿಂದುಳಿದ ವರ್ಗದ ಎಲ್ಲ ಮುಖಂಡರುಗಳು, ಕ್ರಿಶ್ಚಿಯನ್ನು ಮತ್ತೆಲ್ಲ ಈಗ ಮೊನ್ನೆ ಎಲ್ಲ ಒಬ್ಬ BJP ಕಾರ್ಯಕರ್ತ ನಾಗೇಶ ಅನ್ನೋರು ದಲಿತರು, ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ನು ಮತ್ತು ಹಿಂದುಳಿದ ವರ್ಗದವರು ಈ ರೀತಿ ಪ್ರಚೋದನೆ ಅಂದರೆ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ದೇಶದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೋಮು ಗಲಭೆನ ಮಾಡುವಂಥ ಕಿಡಿಗೇಡಿಗಳಿವರು. ಇವರಿಂದನೇ ಇವತ್ತು ಹಿಂದೂ ಮುಸ್ಲಿಮ್ಸ್ ಅಂತ ಜಗಳಗಳು ನಡೆಯೋದು, ಮತ್ತು ದಲಿತರ ಕೇರಿಗಳಲ್ಲಿ ಅಟ್ರಾಸಿಟೀಸ್ ಆಗೋದು. ಈ ರೀತಿ ಅನೇಕ ದಲಿತ ವಿರೋಧಿ ಚಟುವಟಿಕೆಗಳನ್ನ ಇಂಥ ಕಿಡಿಗೇಡಿಗಳು BJP ಹೆಸರು ಹೇಳ್ಕೊಂಡು, BJP ಮುಖಂಡರುಗಳು ಅಂತ ಹೇಳ್ಕೊಂಡು ಈ ರೀತಿ ಕೋಮು ಗಲಭೆನ ಮಾಡ್ತಾವ್ರೆ. ಇಂಥವ್ರನ್ನ ಈ ಜಿಲ್ಲೆಯಿಂದ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇವರಿಗೆ ಏನು ಸಮಾಜದಲ್ಲಿ ಮತ್ತೆ ಕಾನೂನು ಪ್ರಕಾರ ಇವರಿಗೆ ದಲಿತ SC/ST ದೌರ್ಜನ್ಯ ಕಾಯ್ದೆ, ಮತ್ತೆ ಮುಸ್ಲಿಮ್ಸ್ ದೌರ್ಜನ್ಯ ಕಾಯ್ದೆ, ಮತ್ತೆ ಹಿಂದುಳಿದ ವರ್ಗದ ದೌರ್ಜನ್ಯ ಕಾಯ್ದೆ, ಮತ್ತೆ ಕ್ರಿಶ್ಚಿಯನ್ ದೌರ್ಜನ್ಯ ಕಾಯ್ದೆ, ಏನು ಕಾಯ್ದೆಗಳ ಕಾನೂನಿದೆ FIR ಅಲ್ಲಿ ಅದನ್ನ ಅಳವಡಿಸ್ಬೇಕು. ಮತ್ತೆ ನಾಗೇಶನ್ ಒಬ್ಬ ಕಿಡಿಗೇಡಿನ ಹಾಸನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಇಡೀ ನಗರದ ದಲಿತ ಎಲ್ಲ ನನ್ನ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ DSP ಸಾಹೇಬರು ಕಾನೂನು ಪ್ರಕಾರ ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರುಗಳು ಮತ್ತು ಸಂಘಟನೆಯ ಲೆಟರ್ ಅಲ್ಲಿ ಈಗಾಗಲೇ ನಾವು ಅವರ ಮೇಲೆ ದೂರು ಅರ್ಜಿ ಕೊಟ್ಟಿದ್ವಿ. ನಾವೇನು ಕೊಟ್ಟಿರೋ ದೂರು ಅರ್ಜಿ ಇದೆ, ಆ ದೂರು ಅರ್ಜಿ ಪ್ರಕಾರನೇ FIR ಹಾಕಿದ್ದಾರೆ. ಅವನ್ನ ಈಗ ನಾವು SP ಆಫೀಸ್ ತಗೊಂಡೋಗಿ ನಾವು ಕಸ್ಟಡಿಗೆ ಕೊಡ್ತೀವಿ. ಯಾವುದೇ ತರದ ಅವನಿಗೆ ಬೇರೆ ತರದ ಇದನ್ನ ನಾವು ಮಾಡೋಕ್ಕಿಲ್ಲ. ನೀವೇನು ದೂರು ಕೊಟ್ಟಿರೋ ಆ ದೂರು ಹಂಗೆ ನಾವು FIR ಹಾಕಿದೀವಿ ಅಂತ FIR ಎಲ್ಲ ತೋರಿಸಿದ್ರು ನಮಗೆ. ಅದು ಕಾನೂನು ಪ್ರಕಾರ ಕರೆಕ್ಟ್ ಆಗಿದೆ. ನಾವು ಇಡೀ ಜಿಲ್ಲೆಯ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಈ ಮನುಷ್ಯನ ನಾಗೇಶನ BJP ಮುಖಂಡ ಅಂತ ಹೆಸರು ಹೇಳ್ಕೊಂಡು ಕಿಡಿಗೇಡಿನ ಇದನ್ನ ಯಾರ್ಯಾರು ಇವ್ರ ಹಿಂದೆ ಇದ್ದಾರೆ ಅದು ಕುಲಂಕುಷವಾಗಿ ತನಿಖೆ ಆಗ್ಬೇಕು, ಮತ್ತೆ ಇದನ್ನ ಗಡಿಪಾರು ಮಾಡ್ಬೇಕು ಈ ಜಿಲ್ಲೆಯನ್ನ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ನನ್ನ ಹೆಸರು ಕೃಷ್ಣ ಅಂತ, DSS ಕಾರ್ಯಕರ್ತ. ಸರ್, ಈಗ ಮತದಾನದ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗಕ್ಕೆ ಯಾವುದೇ ಸಿರಿತನ ಬಡತನ ಇಲ್ಲದೆ ಎಲ್ಲರಿಗೂ ಒಂದು ಓಟಿನ ಹಕ್ಕು ಕೊಟ್ಟವ್ರೆ. ಹಕ್ಕು ಅವರ ಸ್ವತಂತ್ರವಾದಂಥ ಹಕ್ಕು, ಅವರ ಮೂಲಭೂತವಾದಂಥ ಹಕ್ಕು. ಅದನ್ನ ಅವ್ರಿಗೆ ಯಾರು ಇಷ್ಟ ಇದ್ದಾರೆ, ಯಾವ ಪಕ್ಷ ಅವ್ರಿಗೆ ಹೆಲ್ಪ್ ಮಾಡುತ್ತೆ, ಅಥವಾ ಯಾವ ಪ್ರತಿನಿಧಿ ಅವ್ರಿಗೆ ಸ್ಪಂದಿಸ್ತಾನೆ, ಈ ದೇಶದಲ್ಲಿ ಅವ್ರಿಗೆ ಹಾಕಂತ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಈ ಒಬ್ಬ ನಾಗೇಶ ಸನ್ನಫ್ ನಿಂಗೇಗೌಡ ಅಂತ ಈ BJP ಕಾರ್ಯಕರ್ತ ಇಲ್ಲಿ ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗನೂ ಅಣ್ಣ ತಮ್ಮದಿರಂಗೆ ಸಹೋದರತ್ವದಲ್ಲಿ ಎಲ್ಲ ಬದುಕ್ತಾ ಇದ್ದಾರೆ. ಇಂಥ ಕಿಡಿಗೋಡಿಗಳು, ಈ ಥರ ದೇಶದ್ರೋಹಿಗಳು, SC/ST ಮತ್ತು ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಹಿಂದುಳಿದ ವರ್ಗ ಇವರೆಲ್ಲ ಕಿಡಿಗೇಡಿಗಳು ಅಂತ ಇವರೆಲ್ಲವ ದೇಶದ್ರೋಹಿಗಳು ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾನೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಇಲ್ಲಿರೋ ಅಂತ ಇವನು ಹೇಳ್ತಾ ಇರೋದು 85% ಜನ ಈ ದೇಶದ ಇರೋದೇ SC/ST, ಮುಸ್ಲಿಮ್ಸು, ಕ್ರಿಶ್ಚಿಯನ್ನು ಮತ್ತು ಹಿಂದುಳಿದ ವರ್ಗದವರು. ಈ 85% ಜನ ಎಲ್ಲ ದೇಶದ್ರೋಹಿಗಳಂತೆ. ಇವ್ರೇನು 3% ಇದ್ದಾರೆ, ಇವ್ರು ಮಾತ್ರ ದೇಶಾಭಿಮಾನಿಗಳಂತೆ. ಆ ರೀತಿ ಯಾವುದೂ ಇಲ್ಲ. ಒಂದು ವಿಚಾರ ಹೇಳ್ತೀನಿ,
ಇಡೀ ಎಲ್ಲ ಈ ದೇಶದಲ್ಲಿ ಅಣ್ಣತಮ್ಮದಿರಂಗೆ ಹೆಂಗೆ ಒಗ್ಗಟ್ಟಾಗಿ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಿದ್ದೀವಿ, ಆ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕಂತ ನಮ್ಮಗಳಿಗೆ ಇಂಥ ಕಿಡಿಗೇಡಿಗಳು ಈ ಜಾತಿ ಭೇದದ ವಿಷ ಬೀಜನ ಬಿತ್ತಿ ಕೋಮುಗಲಭೆಗೆ ಕಾರಣಕರ್ತರಾಯ್ತಿದ್ದಾರೆ. ಈಗಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಆಗಲಿ, ಈ ರಾಜ್ಯ ಆಗಲಿ, ದೇಶ ಆಗಲಿ, ಇಂಥ ವ್ಯಕ್ತಿಗಳನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು. ಇಂಥ ಹೇಳಿಕೆಗಳು ಮತ್ತೆ ಯಾರು ಸಹ ಮುಂದೆ ಮಾಡಬಾರ್ದು. ಆ ಕಾರಣದಿಂದ ನಾವೆಲ್ಲ ಏನಿದ್ದೀವಿ ನಮ್ಮ ಗಮನಕ್ಕೆ ಬಂದ ಮೇಲೆ ಎಲ್ಲ SC/ST ಗಳು, ಮುಸ್ಲಿಮ್ಸ್ ನಾಯಕರು, ಮತ್ತೆ ಕ್ರಿಶ್ಚಿಯನ್ ನಾಯಕರು, ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಇದಕ್ಕೊಂದು ಇಂಥ ಒಂದು ಹೇಳಿಕೆಗಳಿಗೆ, ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂಥ ಇಂಥ ವ್ಯಕ್ತಿಗಳಿಗೆ ಅವಕಾಶ ಮುಂದೆ ಸಿಗಬಾರ್ದು ಅಂತ ಎಲ್ಲ ಸೇರ್ಬಿಟ್ಟು ಒಂದು ಪೊಲೀಸ್ ಅವರಿಗೆ ಒಂದು ಗಮನಕ್ಕೆ ತಂದಿದ್ದೀವಿ. ಅವರು ಕ್ರಮಗಳನ್ನ ತಗೊಳ್ತೀವಿ ಅಂತ ನಮಗೆ ಒಂದು ಮಾತು ಕೊಟ್ಟಿದ್ದಾರೆ. ಬರೀ ಮಾತಲ್ಲ, ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಂಡು ಅವನ್ನ ಗಡಿಪಾರು ಮಾಡಬೇಕು ಅಂತ ನಮ್ಮ ಒಂದು ಎಲ್ಲರ ಒಂದು ಅಭಿಪ್ರಾಯ ಇದೆ. ದಯಮಾಡೋದು ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಅವನ್ನ ಗಡಿಪಾರು ಮಾಡ್ಬೇಕು. ನನ್ನ ಹೆಸರು ಅಶು ಆಸಿಫ್ ಅಂತ. ಈ ಏನು ನಾಗೇಶ್ BJP ಅಂತ ಹುಡುಗ ಇದ್ದಾನೆ, ಮುಸ್ಲಿಂ, ಕ್ರಿಶ್ಚಿಯನ್, SC/ST, SC ದೇಶದ್ರೋಹಿ ಅಂತ ಹೇಳ್ತಾನೆ. ದೇಶದ್ರೋಹಿ ಅಂತ ಏನ್ ಕೆಲಸ ಮಾಡ್ತಾವ್ರೆ? ಅಣ್ಣ ತಮ್ಮ ಹಂಗೆ ಬಾಳ್ತಾವ್ರೆ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ತಾವ್ರೆ. ಇಂಥವ್ರು ಸುಮ್ಮನೆ ಕಿಡಿಗೇಡಿಗಳು ಇಂಥ ಹೇಳಿಕೆ ಕೊಟ್ರೆ ಇದ್ರ ಹಿಂದ್ಗಡೆ ಯಾರು ಕುಮ್ಮಕ್ ಕೊಡ್ತಾವ್ರೆ, ಇವರಿಗೆ ಯಾರು ಸಪೋರ್ಟ್ ಮಾಡ್ತಾವ್ರೆ ಅಂಥವ್ರಿಗೂ ಶಿಕ್ಷೆ ಆಗ್ಬೇಕು. ಇವನಿಗೆ ಕಠಿಣ ಶಿಕ್ಷೆ ಆಗಿ ತಡಿಪಾರ್ ಮಾಡ್ಬೇಕು. ಈಗ ನಾವು ದೂರ್ ಕೊಡಕ್ ಬಂದ್ವಿ, ಇಲ್ಲೆಲ್ಲ SP ಆಫೀಸಿಗೆ ಹೋಗಿ ಅಂತಾರೆ. ಇಲ್ಲಿ ಕೇಳಿದ್ರೆ ಈಗ DSP ಸಾಹೇಬರು ಬಂದ್ರು, ನಾವು ಎಲ್ಲಾ ತನಿಖೆ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ, ಅವರಿಗೆ ನಾವು ಜೈಲಿಗೆ ಬಿಡ್ತಾ ಇದ್ದೀವಿ, ನೀವು ಏನು ಟೆನ್ಷನ್ ತಗೋಬೇಡಿ, ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಅವನಿಗೆ ಜೈಲಿಗೆ ಕಳಿಸ್ತೀವಿ ಅಂತ. ಜೈಲಿಗೆ ಕಳ್ಸೋದಲ್ಲ, ಅವನಿಗೆ ಶಿಕ್ಷೆ ಆಗ್ಬೇಕು, ತಡಿಪಾರ್ ಆಗ್ಬೇಕು. ಅಣ್ಣ ತಮ್ಮ ಹಂಗೆ ನಾವು ಬಾಳ್ತಾ ಇದ್ದೀವಿ, ಹಂಗೆ ಬಾಳ್ಬೇಕು ನಮ್ಮ ಇಂಡಿಯಾ ದೇಶದಲ್ಲಿ. ನನ್ನ ಹೆಸರು KY ಜಗದೀಶ್ ಅಂತ ಹೇಳಿ, ಹಾಸನ ಜಿಲ್ಲಾ ಮುಖಂಡರಿದ್ದೀನಿ. ಏನು ನಾಗೇಶ್ ಅನ್ನೋನು ವಾಸ್ತವ ಹಾಸನ ಜಿಲ್ಲೆನೋ ಇದ್ದಾನೆ. ಅವನು ಇಲ್ಲೇ ಶಾಂತಿನಗರ ವಾಸಿ ಇದ್ದಾನೆ. ಅವನು ಇತ್ತೀಚಿನ ದಿನಗಳಲ್ಲಿ ಜಾಲತಾಣದಲ್ಲಿ ದೇಶದಂತ, ರಾಜ್ಯದಂತ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಹಾಗೂ SC/STಗಳು ಈ ದೇಶ ದ್ರೋಹಿಗಳಿದ್ದಾರೆ, ಅವರು ಮತದಾನನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೇಳ್ಬಿಟ್ಟು ನಮಗೆ ಅಸಮಾಧಾನ ಮತ್ತು ಕೋಮಗಲಭೆ ಹಾಗೂ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ್ದಾನೆ. ಇವನ ವಿರುದ್ಧ ಕಠಿಣ ಕ್ರಮ ತಗೊಳ್ಳೇಬೇಕು. ಇದು ರಾಜ್ಯದಂತಾಗ್ಲಿ, ಜಿಲ್ಲೆದಂತಾಗ್ಲಿ ಮಾನ್ಯ ಸಾಹೇಬರಾಗಿರ್ಬೋದು, ಯಾರು ನಮ್ಮ ಮುಖ್ಯಮಂತ್ರಿ ಸಾಹೇಬರುಗಳು ಇವನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಜೈಲಿಗೆ ಹಾಕಬೇಕು, ಮತ್ತೆ ಗಡಿಪಾರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ದಲಿತ ಮುಖಂಡರುಗಳು, ಈ ಹಾಸನ ಜಿಲ್ಲಾ ದಲಿತ ಮುಖಂಡರುಗಳು ಒಗ್ಗಟ್ಟಾಗಿ ಅವನ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಜೈ ಭೀಮ್ ಜೈ ಭಾರತ್ ಅಂತ ಹೇಳ್ತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.